ಕೈಕಾಲಲ್ಲಿ ಸೆಳೆತ ಬರ್ತಾ ಇದೆ, ಜುಮ್ ಬರ್ತಾ ಇದೆ, ಮರಗಡ್ತಾ ಇದೆ, ಇವೆಲ್ಲ ನರ ದೌರ್ಬಲ್ಯ ಅಥವಾ ನರದಲ್ಲಿ ಒತ್ತಡ, ನರದ ನೋವಿನ ಲಕ್ಷಣಗಳು. ನರದಲ್ಲಿ ಸಮಸ್ಯೆ ಬಂತು ಅಂದ ತಕ್ಷಣ ಅಯ್ಯೋ ಇದು ಬೇರೆ ನೋವಿನ ತರ ಒಂದು ಪೇನ್ ಕಿಲ್ಲರ್ ಮಾತ್ರೆ ತಗೊಂಡ್ಬಿಡು ಸರಿ ಆಗ್ಬಿಡುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ ಕೆಲವೊಬ್ರು ಹೇಳ್ತಾರೆ ಏನು ಮಾಡ್ಬೇಡ ಇದು ತನ್ನಿಂತಾನೆ ಸರಿಯಾಗುತ್ತೆ ಅಂತ. ಇನ್ ಕೆಲವೊಬ್ರು ಹೇಳ್ತಾರೆ ಓ ಬೆನ್ನಿಂದ ಕಾಲಿಗೆ ಸೆಳೆತ ಬರ್ತಿದ್ಯಾ, ನರ ತೊಂದರೆ ಇದೆಯಾ, ಆಪರೇಷನ್ನೇ ಮಾಡಿಸ್ಬೇಕು ಅಂತ. ಇನ್ ಕೆಲವೊಬ್ರು ಹೇಳ್ತಾರೆ ಆಪರೇಷನ್ ಎಲ್ಲ ಏನು ಬೇಡ, ಸುಮ್ನೆ ಬೆಡ್ ರೆಸ್ಟ್ ತಗೋ ಎಲ್ಲ ಸರಿಯಾಗುತ್ತೆ ಅಂತ. ಇನ್ ಕೆಲವೊಬ್ರು ಹೇಳ್ತಾರೆ ಡಾಕ್ಟರ್ ಹತ್ರ ಹೋದ್ರೆ ಮಾತ್ರೆ ಕೊಟ್ಬಿಡ್ತಾರೆ, ನರದ ಮಾತ್ರೆ ಕೊಟ್ಬಿಟ್ರೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ, ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ಬಿಡ್ತೀಯಾ, ಅಭ್ಯಾಸ ಆಗೋಗುತ್ತೆ, ಆ ರೀತಿ ಮಾಡ್ಬೇಡ ಅಂತ ಹೇಳ್ತಾರೆ. ಇನ್ ಕೆಲವೊಬ್ರು ಹೇಳ್ತಾರೆ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ, ಅಲ್ಲೆಲ್ಲ ಹೋಗ್ಬೇಡ ನೀನು ಅಂತ ಹೇಳ್ತಾರೆ. ಆಹಾರದಿಂದ ಏನೋ ವ್ಯತ್ಯಾಸ ಮಾಡು ಅಂತ ಹೇಳ್ತಾರೆ, ಅದರಿಂದೆಲ್ಲ ಏನೋ ಪ್ರಯೋಜನ ಆಗಲ್ಲ ಅಂತ. ಇವೆಲ್ಲವೂ ತಪ್ಪು ಕಲ್ಪನೆಗಳು. ಮುಖ್ಯವಾದ 6 ತಪ್ಪು ಕಲ್ಪನೆಗಳು ನರ ದೌರ್ಬಲ್ಯದಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಇದ್ರ ಹಿಂದೆ ಇರುವಂತಹ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನರದ ಸಮಸ್ಯೆಯಿಂದ ಬರ್ತಾ ಇರುವಂತಹ ನೋವಿಗೆ ನ್ಯೂರೋಪಥಿಕ್ ಪೇನ್ ಅಂತ ಹೇಳ್ತೀವಿ. ಬೇರೆ ನಾವು ಕಾಣಿಸ್ಕೊಳ್ಳುವಂತಹ ಸಾಮಾನ್ಯವಾಗಿ ನೋಡುವಂತಹ ನೋವು ಕೀಲ್ಗಳಲ್ಲಿ, ಮಾಂಸಖಂಡಗಳಲ್ಲಿ ಬರುವಂತಹ ನೋವು ಒಳಗಡೆ ಉರಿಯೂತದಿಂದ ಬರುವಂತಹ ನೋವು, ಅಲ್ಲಿಗೆ ಹೊಡೆತ ಬಿದ್ದಿರುತ್ತೆ, ಉರಿಯೂತ ಬಂದಿರುತ್ತೆ, ಅವಾಗ ನೋವು ಬರ್ತಾ ಇರುತ್ತೆ. ಆದ್ರೆ ಈ ನರ ನೋವು ಅಥವಾ ನ್ಯೂರೋಪಥಿಕ್ ಪೇನ್ ಅನ್ನುವಂಥದ್ದು ನಮ್ಮ ಮೆದುಳು, ಬೆನ್ನುಹುರಿಯ ನರ ಮತ್ತು ದೇಹದಲ್ಲಿ ಹೋಗ್ತಾ ಇರುವಂತಹ ನರಮಂಡಲದಲ್ಲಿ ಇರುವಂತಹ ಆ ನರಗಳಲ್ಲಿ ತೊಂದರೆ ಆದಾಗ ಕಾಣಿಸ್ಕೊಳ್ಳುವಂತಹದ್ದು. ಮುಖ್ಯವಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತದ್ದು ಈ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರುವಂತವರಿಗೆ. ಆ ಭಾಗಕ್ಕೆ, ಕೆಲವೊಂದು ಭಾಗಕ್ಕೆ ಡೈರೆಕ್ಟ್ ಆಗಿ ಏಟ್ ಬಿದ್ದಾಗ, ನರಕ್ಕೆ ಹೊಡೆತ ಬಿತ್ತು, ಅಲ್ಲಿ ಕಟ್ಟಾಯ್ತು, ಅವಾಗ ಸಮಸ್ಯೆ ಬಂದ್ಬಿಡ್ಬಹುದು. ಒಳಗಡೆ ಒತ್ತಡ ಬರ್ಬಹುದು, ಅಂದ್ರೆ ಡಿಸ್ಕ್ ಸಮಸ್ಯೆ ಇದೆ, ಬೆನ್ನುಹುರಿ ಮೂಳೆ ಮಧ್ಯದಲ್ಲಿ ಡಿಸ್ಕ್ ಹೋಗಿ ನರದ ಮೇಲೆ ಒತ್ತಡ ಬೀಳ್ತಾ ಇದೆ, ಅವಾಗ ನಮ್ಮ ಕುತ್ತಿಗೆಯಿಂದ ಕೈಗೆ ಸೆಳೆತ ಬರೋದು, ಸೊಂಟದಿಂದ ಕಾಲಿಗೆ ಸೆಳೆತ ಬರುವಂತಹ ತೊಂದರೆ ಬರ್ಬೋದು. ಇದು ನರದ ನೋವು ಅಂತ ಹೇಳ್ತೀವಿ. ಅಥವಾ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ, ಕೈಗೆ ಹೋಗ್ತಾ ಇರುವಂತಹ, ಹಸ್ತಕ್ಕೆ ಹೋಗ್ತಾ ಇರುವಂತಹ ಮೀಡಿಯನ್ ನರ್ವ್ ಮೇಲೆ ಒತ್ತಡ ಇದ್ದಾಗ ಅಲ್ಲಿ ನರ ನೋವು ಬರುವಂತಹದ್ದು. ಅಥವಾ ಕೆಲವೊಂದು ಇನ್ಫೆಕ್ಷನ್ ಇದ್ದಾಗ, ಸರ್ಪಸುತ್ತು ಅಂತ ಹೇಳ್ತೀವಿ, ವೆರಿಸೆಲ್ಲಾ ಝಾಸ್ಟರ್ ಅಂತ, ಆ ಸರ್ಪಸುತ್ತು ಇದ್ದಾಗ ಅಲ್ಲಿ ಬರುವಂತಹದ್ದು ಅದು ನರದ ನೋವು. ಕೆಲವೊಂದು ಡಿಫಿಷಿಯನ್ಸಿಯಿಂದ, ವಿಟಮಿನ್ B12 ಕೊರತೆಯಿಂದ ಆಗುವಂತಹ ಕೆಲವೊಂದು ವಿಟಮಿನ್ಗಳು ಕಡಿಮೆ ಇದ್ದಾಗ ದೇಹದಲ್ಲಿ, ಆಹಾರದಲ್ಲಿ, ಅವಾಗ ಕಾಣಿಸ್ಕೊಳ್ಳುವಂತಹ ನರದಲ್ಲಿ ತೊಂದರೆ ಇದ್ದಾಗ ಅದು ನರದ ನೋವಾಗಿರ್ಬಹುದು. ಈ ನರದ ನೋವು ಅಂತಂದ್ರೆ ಯಾವ ತರ ಇರುತ್ತೆ? ಮುಖ್ಯವಾಗಿ ಒಂದು ರೀತಿ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತಾರೆ, ಅಂದ್ರೆ ಒಳಗಡೆ ಉರಿ ಆಗುವಂತಹ, ಬೆಂಕಿ ಹತ್ತಿ ಉರಿದ ಹಾಗೆ ಆಗುತ್ತೆ. ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್ ಅಂತ, ಅಂದ್ರೆ ಚುಚ್ಚದಾಗ ಆಗುವಂತಹ, ಒಂದು ಪಿನ್ ತಗೊಂಡು ಪಾದಕ್ಕೆ ಅಥವಾ ಹಸ್ತಕ್ಕೆ ಚುಚ್ಚದಾಗೆ ಆಗುವಂತಹ ಸಮಸ್ಯೆ ಇದೆ. ಟಿಂಗ್ಲಿಂಗ್, ನಮ್ನೆಸ್, ಒಂಥರ ಮುಟ್ಟಿದ್ದು ಗೊತ್ತೇ ಆಗೋದಿಲ್ಲ, ಮರಗಟ್ಟಿರುವಂತಹ ಸಮಸ್ಯೆ, ಜೋಮ್ ಬರ್ತಾ ಇದೆ, ನನ್ಗೆ ಒಳಗಡೆ ಜವ್ ಹಿಡಿದು ಬಿಟ್ಟಿದೆ ಕೈಯೋ ಕಾಲೋ, ಆ ರೀತಿಯಾದಂತಹ ತೊಂದರೆ ಕಾಣಿಸ್ಕೊಳ್ಳುವಂಥದ್ದು. ಇವೆಲ್ಲವೂ ಕೂಡ ಈ ನರದಲ್ಲಿ ಬರುವಂತಹ ಸಮಸ್ಯೆ ಅಥವಾ ನರದ ತೊಂದರೆಯಿಂದ ಬರ್ತಾ ಇರುವಂತಹ ಸಮಸ್ಯೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದ್ರ ಬಗ್ಗೆ ಇರುವಂತಹ ಸರಿಯಾದ ಮಾಹಿತಿಯನ್ನ ನಾವು ತಿಳ್ಕೊಂಡ್ರೆ ಅದಕ್ಕೆ ಕಾರಣ ಏನು, ಅದಕ್ಕೆ ಚಿಕಿತ್ಸೆ ಏನು ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದ್ರ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿದೆ. ಯಾವುದು ಅಂತ ನೋಡೋಣ. ಮೊದಲನೇ ತಪ್ಪು ಕಲ್ಪನೆ, ಈ ನರದ ನೋವು ಅನ್ನುವಂಥದ್ದು ಬೇರೆ ನೋವಿನ ತರ, ಇದಕ್ಕೆ ಒಂದು ನಾನು ಪೇನ್ ಕಿಲ್ಲರ್ ಮಾತ್ರೆ ತಗೊಂಡ್ಬಿಡ್ತೀನಿ ಎಲ್ಲ ಸರಿಯಾಗ್ಬಿಡುತ್ತೆ ಅಂತ ಅನ್ಕೊಳ್ಳುವಂಥದ್ದು. ಇದು ತಪ್ಪು. ಯಾಕೆ ಅಂತ ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ಫ್ಯಾನ್ ಅಥವಾ ಒಂದು ಮಿಕ್ಸಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳೋಣ. ಫಸ್ಟ್ ನಮ್ಗೆ ಏನ್ ಅನ್ಸುತ್ತೆ, ಮಿಕ್ಸಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಕೆಟ್ಟ ಹೋಗಿರ್ಬೋದು ಅಂತ ಅದನ್ನ ರಿಪೇರಿ ಮಾಡಕ್ ಹೋಗ್ತೀವಿ, ಅಥವಾ ಫ್ಯಾನ್ ಕೆಟ್ಟೋಗಿದೆ ಅಂದ್ರೆ ಫ್ಯಾನ್ ಅನ್ನು ಸರಿ ಮಾಡಕ್ ಹೋಗ್ತೀವಿ. ಆದ್ರೆ ಆ ಫ್ಯಾನ್ ಹಿಂದ್ಗಡೆ ಅಲ್ಲಿ ವೈರಿಂಗ್ ಇರುತ್ತೆ, ಕರೆಂಟ್ ಬರ್ತಾ ಇರುತ್ತೆ. ಆ ಕರೆಂಟ್ ಬರುವಂತಹ ಸಿಸ್ಟಮ್, ಆ ವೈರಿಂಗ್ ಅಲ್ಲಿ ತೊಂದರೆ ಇದ್ರೆ ಅದು ನರದ ಸಮಸ್ಯೆ. ಆ ಫ್ಯಾನ್ ಅಲ್ಲಿ ಅಥವಾ ಈ ಮಿಕ್ಸಿಯಲ್ಲಿ ಏನ್ ತೊಂದರೆ ಆಗಿದೆಯೋ ಅದರಲ್ಲಿ ತೊಂದರೆ ಇದ್ರೆ ಅದು ಸಾಮಾನ್ಯವಾಗಿ ನಾವು ನೋಡುವಂತಹ ಕೀಲ್ಗಳಲ್ಲಿ, ಮಾಂಸಖಂಡಗಳಲ್ಲಿ, ಜಾಯಿಂಟ್ ಗಳಲ್ಲಿ ಆಗುವಂತಹ ಸಮಸ್ಯೆ ಅಂತ ಅನ್ಕೋಬಹುದು. ನಾವು ಈ ಮಿಕ್ಸಿ ಮತ್ತು ಕರೆಂಟೇ ಸರಿಯಾಗಿ ಬರ್ತಾ ಇಲ್ಲ, ವೈರೇ ತಪ್ಪಾಗಿದೆ ಅಂತ ಇದ್ದಾಗ ನಾವು ಮಿಕ್ಸಿ ಅಥವಾ ಫ್ಯಾನ್ ಅನ್ನು ರಿಪೇರಿ ಮಾಡೋದ್ರಿಂದ ಏನು ಅರ್ಥನೇ ಇರೋದಿಲ್ಲ. ಆ ಫ್ಯಾನ್ ಬರ್ತಾ ಇರುವಂತಹ ಕರೆಂಟ್ ಅಲ್ಲಿ ಏನ್ ಸಮಸ್ಯೆ ಇದೆ, ವೈರಿಂಗ್ ಅಲ್ಲಿ ಏನೋ ತೊಂದರೆ ಇದೆಯಾ ಅಂತ ನೋಡ್ಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಅದೇ ರೀತಿ ನರದ ಸಮಸ್ಯೆ ಎನ್ನುವಂತಹದ್ದು ನಮ್ಮ ದೇಹದಲ್ಲಿರುವಂತಹ ವೈರಿಂಗಿನ ತೊಂದರೆ ಇರೋ ತರ, ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಕೊಡುವಂತಹ ಅಪ್ರೋಚೇ ಬೇರೆ. ನಾವು ಮಾಮೂಲಿ ತೊಂದರೆಗೆ, ಈ ಕೀಲ್ಗಳಲ್ಲಿ ಬರುವಂತಹ, ಮಾಂಸಖಂಡದಲ್ಲಿ ಬರುವಂತಹ ನೋವಿಗೆ ಕೊಡುವಂತಹ ಮಾತ್ರೆಗಳೇ ಬೇರೆ. ಸೊ ಅದರಿಂದ ಸಾಮಾನ್ಯವಾಗಿ ನಾವು ತಗೊಳ್ಳುವಂತಹ ನೋವಿನ ಮಾತ್ರೆಗಳು ಈ ನರದ ಸಮಸ್ಯೆಯಲ್ಲಿ ಕೆಲಸ ಮಾಡೋದಿಲ್ಲ. ಎರಡನೇ ತಪ್ಪು ಕಲ್ಪನೆ, ನರದ ನೋವು ತನ್ನಿಂತಾನೆ ಸರಿಯಾಗುತ್ತೆ ಅಂತ. ನಮ್ಮ ಮನೆಯಲ್ಲಿ ಒಂದ್ ಸಣ್ಣ ಪುಟ್ಟ ಗಾಯ ಆಯ್ತಂದ್ರೆ ಚರ್ಮ ತನ್ನಿಂತಾನೆ ವಾಸಿ ಆಗುತ್ತೆ, ಅದು ನಮ್ಗೆ ಗೊತ್ತು. ಮನೇಲಿ ಏನೋ ಜಾರ್ ಬಿದ್ದೆ, ಕೈ ಅಥವಾ ಕಾಲು ಸ್ವಲ್ಪ ಉಳುಕ್ತು ಅಂತಂದ್ರೆ ಒಂದ್ 2-3 ದಿನ ರೆಸ್ಟ್ ತಗೊಂಡ್ರೆ ತನ್ನಿಂತಾನೆ ಸರಿಯಾಗುತ್ತೆ. ಆದ್ರೆ ನರದ ನೋವು ಹಾಗಲ್ಲ. ಸಣ್ಣ ಪುಟ್ಟ ನರದ ನೋವನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಹೆಚ್ಚಿನ ಸಲ ತನ್ನಿಂತಾನೆ ಸರಿಯಾಗುವಂತದ್ದು ಇರೋದಿಲ್ಲ.
ಈಗ ಡಯಾಬಿಟಿಸ್ ಇರೋರಿಗೆ ಕೈಕಾಲು ಜೋಮ್ ಬರ್ತಾ ಇದೆ ಅಂತ ಇದ್ರೆ ಅವರಿಗೆ ಅದಕ್ಕೆ ಕಾರಣ ಏನು ಅಂತ ಸರಿಯಾಗಿ ಗುರುತಿಸ್ಕೊಂಡು ಸಕ್ಕರೆ ಪ್ರಮಾಣವನ್ನ ಸರಿಯಾಗಿ ರಕ್ತದಲ್ಲಿ ಕಂಟ್ರೋಲ್ ಮಾಡೋ ತನಕ ಆ ಜೋಮ್ ಬರೋದು ಹೋಗೋದಿಲ್ಲ. ಅಥವಾ ಈ ಡಿಸ್ಕ್ ಸಮಸ್ಯೆ ಇದೆ, ಕೈಕಾಲಿಗೆ ಜುಮ್ ಬರ್ತಾ ಇದೆ, ಅಥವಾ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇದೆ, ನರದ ಮೇಲೆ ಒತ್ತಡ ಇದೆ ಅಂತ ಇದ್ದಾಗ ಅದನ್ನ ನಾವು ನಿರ್ಲಕ್ಷ್ಯ ಮಾಡ್ಬಿಟ್ರೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಲ್ಲಿ ಕೈಯಲ್ಲಿರುವಂತಹ ಮಾಂಸಖಂಡಗಳು ವೀಕ್ ಆಗ್ಬಿಡ್ಬೋದು. ಈ ಡಿಸ್ಕ್ ಸಮಸ್ಯೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕಾಲಿಗೆ ಹೋಗ್ತಾ ಇರುವಂತಹ ನರದ ಮೇಲೆ ಒತ್ತಡ ಹೆಚ್ಚಾಗಿ ತುಂಬಾ ದಿನದಿಂದ ಇದ್ದು ಅಲ್ಲಿರುವಂತಹ ಮಾಂಸಖಂಡಗಳು ವೀಕ್ ಆಗ್ಬಿಡ್ಬೋದು. ಪಾದ ಮೇಲಕ್ಕೆ ಆಗದೆ ಇರೋ ರೀತಿಯಲ್ಲಿ ಫುಟ್ ಡ್ರಾಪ್ ಅಂತ ಆಗಿ ವೀಕ್ನೆಸ್ ಪರ್ಮನೆಂಟ್ ಆಗಿ ಡ್ಯಾಮೇಜ್ ನರದ ಮೇಲೆ ಆಗ್ಬಿಡ್ಬಹುದು. ಇನ್ನು ಕೆಲವೊಬ್ಬರಲ್ಲಿ ಇದನ್ನ ತಡ ಮಾಡೋದ್ರಿಂದ ನರದ ನೋವು ಒಂದ್ಸಲ ಬಂತು, ಬೇಗ ಅದಕ್ಕೆ ಚಿಕಿತ್ಸೆ ತಗೊಳ್ಳಿಲ್ಲ ಅಂತಿದ್ದಾಗ ಸೆಂಟ್ರಲ್ ಡಿಸೆನ್ಸಿಟೈಸೇಷನ್ ಅಂತ ಆಗ್ಬಿಡುತ್ತೆ. ಅಂದ್ರೆ ಸಣ್ಣ ನೋವು ಆರಾಮಾದ್ರೂ ಕೂಡ ಬ್ರೈನ್ ಅಲ್ಲಿ ಅದು ಹೈಪರ್ ಸೆನ್ಸಿಟಿವ್ ಆಗ್ಬಿಡುತ್ತೆ. ಅಂದ್ರೆ ಬೇಗ ನೋವು ಕಡಿಮೆ ಆಗಿದ್ದು ನಮ್ಮ ಮೆದುಳು ಗೊತ್ತಾಗೋದಿಲ್ಲ, ಇನ್ನು ನೋವು ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ಆ ನೋವು ಒಂಥರ ಸೆಳ್ತಾ ಬರ್ತಾ ಇರುತ್ತೆ. ನೋವಿನ ಕಾರಣ ಹೋಗಿರುತ್ತೆ, ಆದ್ರೂ ಕೂಡ ನನಗೆ ಅಲ್ಲಿ ನೋವಿದೆ ಅಂತ ಆ ರೀತಿಯಾದಂತಹ ಭಾವನೆ ಬಂದು ಫೈಬ್ರೋಮಯಾಲ್ಜಿಯಾ, ಎಲ್ಲಿ ಮುಟ್ಟಿದ್ರು ನೋವು, ಇಲ್ಲೋ ನೋವು, ಅಲ್ಲೋ ನೋವು, ಆ ರೀತಿಯಾದಂತಹ ತೊಂದರೆಗೆ ಹಲವಾರು ಜನ ಅನುಭವಿಸ್ತಾ ಇರ್ತಾರೆ ಈ ರೀತಿಯಾದಂತಹ ಸಮಸ್ಯೆಯನ್ನ. ಸೊ ಈ ರೀತಿ ಆಗ್ಬಾರ್ದು ಅಂತಂದ್ರೆ ಆದಷ್ಟು ಬೇಗ ಅದರ ಕಾರಣವನ್ನ ಕಂಡುಹಿಡಿದು ಸರಿಯಾಗಿ ಕರೆಕ್ಟ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆಯನ್ನು ತಗೊಂಡ್ರೆ ಇಷ್ಟೆಲ್ಲ ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು. ಮೂರನೇ ತಪ್ಪು ಕಲ್ಪನೆ, ಈ ನರದ ನೋವಿದೆ ಅಂತಂದ್ರೆ ಆಪರೇಷನ್ ಮಾಡ್ಬೇಕು, ಬೇರೆ ಏನ್ರಿಂದನೂ ಇದು ಸರಿಯಾಗಲ್ಲ. ಕಾರ್ಪಲ್ ಟನಲ್ ಸಿಂಡ್ರೋಮ್ ಇದೆ, ಡಿಸ್ಕ್ ಸಮಸ್ಯೆ ಇದೆ ಅಂದ್ರೆ ಇದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹಲವಾರು ಜನ ಅನ್ಕೊಂಡಿರ್ತಾರೆ. ಇದು ತಪ್ಪು ಕಲ್ಪನೆ. ಹೆಚ್ಚಿನ ಸಲ ನಾವು ಸುಲಭವಾಗಿ ಮಾಡುವಂತಹ ಜೀವನ ಶೈಲಿಯಲ್ಲಿ ಬದಲಾವಣೆಗಳು, ಕೆಲವೊಂದು ವ್ಯಾಯಾಮಗಳು, ಕೆಲವೊಂದು ಫಿಸಿಯೋಥೆರಪಿ, ಕೆಲವೊಂದಿಷ್ಟು ಮಾತ್ರೆಗಳ ಔಷಧಿಗಳು ತಗೊಳ್ಳೋದ್ರಿಂದ, ಕೆಲವೊಂದಿಷ್ಟು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡೋದ್ರಿಂದ ಈ ನರದ ನೋವನ್ನು ಬಹಳ ಚೆನ್ನಾಗಿ ನಾವು ಸರಿಪಡಿಸ್ಕೋಬಹುದು. ಆಪರೇಷನ್ ಕೆಲವೊಮ್ಮೆ ಬೇಕಾಗುತ್ತೆ, ಆದ್ರೆ ಹೆಚ್ಚಿನ ಸಲ ಸಾಮಾನ್ಯವಾಗಿ ಒಂದು 95ರಿಂದ 98% ಈ ನರದ ಸಮಸ್ಯೆ ಇದ್ದಾಗ ಇದನ್ನ ಆಪರೇಷನ್ ಇಲ್ದೇನೆ ನಾವು ಸರಿಪಡಿಸ್ಕೋಬಹುದು. ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇದೆ ಅಂದ್ರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಕೈ ಇಡುವಂತದ್ದು, ಒಂದ್ ಸಣ್ಣ ಬೆಲ್ಟ್ ಹಾಕುವಂತದ್ದು, ಕೆಲವೊಂದು ಎಕ್ಸರ್ಸೈಸ್ ಮಾಡುವಂತದ್ದು, ಕೆಲವೊಂದು ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಹೆಚ್ಚಿನ ಸಲ ನೋವು ಕಡಿಮೆ ಆಗುತ್ತೆ. ಡಿಸ್ಕ್ ಸಮಸ್ಯೆ ಇದ್ದಾಗ ನಾವು ನಮ್ಮ ದೇಹ ತೂಕ ಕಡಿಮೆ ಮಾಡ್ಕೊಳ್ಳೋದು, ಮುಂದೆ ಬಗ್ಗೆ ಭಾರ ಇರ್ತದನ್ನ ಕಡಿಮೆ ಮಾಡೋದು, ದೇಹದ ಭಂಗಿಯನ್ನ ಸರಿಯಾಗಿ ಇಟ್ಕೊಳ್ಳುವಂತದ್ದು, ಕೆಲವೊಂದು ವ್ಯಾಯಾಮಗಳನ್ನ ಮಾಡಿ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂತದ್ದು, ನಮ್ಮ ಕುರ್ಚಿಯನ್ನ ಸರಿ ಮಾಡ್ಕೊಳ್ಳುವಂತದ್ದು, ಕೆಲವೊಂದು ಮಾತ್ರೆಗಳನ್ನು ತಗೊಳ್ಳುವಂತದ್ದು, ಫಿಸಿಯೋಥೆರಪಿಯಲ್ಲಿ ಟ್ರಾಕ್ಷನ್ ಕೊಡೋದು, ಟೆನ್ಸ್ ಅನ್ನುವಂತಹ ಫಿಸಿಯೋಥೆರಪಿ ಮೊಡಾಲಿಟಿ ಯೂಸ್ ಮಾಡುವಂತದ್ದು, ಅಲ್ಟ್ರಾಸಾನಿಕ್ ಮಸಾಜ್ ಮಾಡುವಂತದ್ದು, ಈ ರೀತಿ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಗಳನ್ನ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಈ ಹೆಚ್ಚಿನ ನರದ ನೋವನ್ನ ನಾವು ಸರಿಪಡಿಸ್ಕೋಬಹುದು. ಎಲ್ಲದಕ್ಕೂ ಆಪರೇಷನ್ ಬೇಕಾಗಲ್ಲ. ಯಾವಾಗ ಎಲ್ಲವೂ ಮಾಡಿದ್ರೂ ಕೂಡ ಆರಾಮ ಆಗ್ತಾ ಇಲ್ಲ ಅಂತ ಇದ್ದಾಗ ಮಾತ್ರ ಆ ಸರಿಯಾಗಿ ಬೇಕಾಗಿರುವಂತಹ ಆಪರೇಷನ್ ನ ಅವಶ್ಯಕತೆ ಬೀಳಬಹುದು. ನಾಲ್ಕನೇ ತಪ್ಪು ಕಲ್ಪನೆ, ಈ ನರದ ನೋವು ಇದ್ದಾಗ ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ತಗೊಂಡ್ರೆ ಎಲ್ಲವೂ ಸರಿಯಾಗ್ಬಿಡುತ್ತೆ ಅಂತ ಅನ್ಕೊಳ್ಳುವಂಥದ್ದು. ಈ ರೀತಿ ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ತಗೊಂಡ್ರೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ಮಾಂಸಖಂಡಗಳು ವೀಕ್ ಆಗ್ತಾ ಹೋದಾಗೆ ನಾವು ಬೇಗ ಚೇತರಿಕೆ ಆಗ್ಲಿಕ್ಕೆ ಅನುಕೂಲ ಆಗಲ್ಲ, ನರಗಳ ಮೇಲೆ ಇನ್ನಷ್ಟು ಒತ್ತಡ ಬೀಳುತ್ತೆ. ಉದಾಹರಣೆಗೆ ಈಗ ಡಿಸ್ಕ್ ಸಮಸ್ಯೆ ಇದೆ ಅಂತ 1 ತಿಂಗಳು ಬೆಡ್ ರೆಸ್ಟ್ ತಗೊಂಡ್ಬಿಟ್ರೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುತ್ತೆ. ಅವಾಗ ನಿಂತ್ಕೊಂಡಾಗ, ನಡೆದಾಗ, ಕೂತ್ಕೊಂಡಾಗ ಮತ್ತಷ್ಟು ಆ ನರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ತುಂಬಾ ನೋವಿದ್ದಾಗ 1 ದಿನ 2 ದಿನ ರೆಸ್ಟ್ ತಗೊಳ್ಳುವಂತದ್ದು ಹೌದು, ಆದ್ರೆ ನಂತರ ಆದಷ್ಟು ಬೇಗ ನಾವು ಚಟುವಟಿಕೆ ಶುರು ಮಾಡಬೇಕಾಗುತ್ತೆ. ಆದಷ್ಟು ಬೇಗ ವಾಕಿಂಗ್ ಮಾಡುವಂತಹದ್ದು, ಸಣ್ಣ ಪುಟ್ಟ ಸೈಕ್ಲಿಂಗ್ ಮಾಡುವಂತಹದ್ದು, ಲೈಟ್ ಜಾಗಿಂಗ್ ಮಾಡುವಂತದ್ದು, ಈ ರೀತಿ ವ್ಯಾಯಾಮಗಳನ್ನ ಮಾಡಿದಷ್ಟು ನರಗಳಿಗೆ ಇನ್ನಷ್ಟು ಸಪೋರ್ಟ್ ಕೊಡ್ಲಿಕ್ಕೆ ಮಾಂಸಖಂಡಗಳು ಬೇಗ ರೆಡಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕೇವಲ ರೆಸ್ಟ್ ತಗೊಳ್ಳೋದ್ರಿಂದ ಅಲ್ಲಿರುವಂತಹ ಉರಿಯೂತ ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ಳುವಂತದ್ದು ತಪ್ಪು. ಅದ್ರ ಜೊತೆಗೆ ನಾವು ನರ ಫ್ರೀ ಆಗ್ಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳನ್ನ ಮಾಡಬೇಕು. ನರಗಳು ಫ್ರೀ ಆಗ್ಲಿಕ್ಕೆ ಬೇಕಾಗಿರುವಂತಹ ನರ್ವ್ ಗ್ಲೈಡಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ, ಆ ವ್ಯಾಯಾಮಗಳು ಬೇಕು. ಮಸಲ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಬೇಕು. ಅಂದ್ರೆ ಡಿಸ್ಕ್ ಸಮಸ್ಯೆಯಲ್ಲಿ ನರ ಫ್ರೀ ಆಗ್ಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ವ್ಯಾಯಾಮಗಳಿರುತ್ತೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು, ಬೆನ್ನಿನ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮ, ಹೊಟ್ಟೆ ಭಾಗದ ಮಾಂಸಖಂಡಗಳನ್ನು ಸ್ಪೈನ್ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್, ಈ ರೀತಿ ಕರೆಕ್ಟ್ ಆಗಿ ಬೇಕಾಗಿರುವಂತಹ ವ್ಯಾಯಾಮಗಳನ್ನ ಮಾಡಿಕೊಂಡು ಆದಷ್ಟು ಬೇಗ ನಾವು ಎದ್ದು ಓಡಾಡಿದಾಗ ಅಲ್ಲಿಯ ರಕ್ತ ಸಂಚಾರ ಚೆನ್ನಾಗುತ್ತೆ, ಬೇಗ ಚೇತರಿಕೆ ಹೊಂದಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ, ಮಾಂಸಖಂಡಗಳು ನರಕ್ಕೆ ಸಪೋರ್ಟ್ ಮಾಡುತ್ತೆ. 5ನೇ ತಪ್ಪು ಕಲ್ಪನೆ, ನರದ ನೋವು ಇದ್ದಾಗ ಕೊಡುವಂತಹ ಮಾತ್ರೆಗಳಿಂದ ಅಡಿಕ್ಷನ್ ಆಗ್ಬಿಡುತ್ತೆ, ಅದೇ ಅಭ್ಯಾಸ ಆಗುತ್ತೆ, ಅದನ್ನ ಬಿಡಕ್ಕೆ ಆಗಲ್ಲ ಅಂತ ಅನ್ಕೊಳ್ಳುವಂಥದ್ದು. ಇದು ತಪ್ಪು ಕಲ್ಪನೆ. ಹೆಚ್ಚಿನ ಸಲ ಈ ನರದ ಸಮಸ್ಯೆಗೆ ಕೊಡುವಂತಹ ಮಾತ್ರೆಗಳಿಂದ ಈ ರೀತಿ ಅಡಿಕ್ಷನ್ ಆಗೋದಿಲ್ಲ. ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಗಾಬಾಪೆಂಟಿನ್, ಪ್ರಿಗಾಬಲಿನ್ ಮಾತ್ರೆಗಳು ನರದಲ್ಲಿ ಹೋಗುವಂತಹ ಸಿಗ್ನಲ್ ಗಳನ್ನ ವ್ಯತ್ಯಾಸ ಮಾಡಿ ಕೆಲಸ ಮಾಡುತ್ತೆ, ಆ ನರದ ನೋವನ್ನ ಕಡಿಮೆ ಮಾಡುತ್ತೆ. ಇದರಿಂದ ಅಡಿಕ್ಷನ್ ಹೆಚ್ಚಿನ ಸಲ ಆಗೋದಿಲ್ಲ. ಈ ಮೆದುಳಲ್ಲಿ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನ ಏರ್ಪೇರು ಮಾಡಿಕೊಂಡು ಕೆಲವೊಂದು ಮಾತ್ರೆಗಳು ಉಪಯೋಗಿಸ್ತೀವಿ. ಅಂದ್ರೆ
ಮೆದುಳಲ್ಲಿರುವಂತಹ ಸೆರೆಟೋನಿನ್, ನಾರ್ ಎಪಿನೆಫ್ರಿನ್ ಅನ್ನುವಂತಹ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನ ವ್ಯತ್ಯಾಸ ಮಾಡಲಿಕ್ಕೆ ಉಪಯೋಗಿಸುವಂತಹ ಎಮಿಟ್ರಿಪ್ಟಿಲಿನ್, ಡ್ಯುಲಾಕ್ಸಿಟಿನ್ ಅನ್ನುವಂತಹ ಕೆಲವೊಂದು ಮಾತ್ರೆಗಳಿರುತ್ತೆ. ಈ ಮಾತ್ರೆಗಳಿಂದ ನಾವು ಸಾಮಾನ್ಯವಾಗಿ ಈ ನರದ ನೋವಿಗೆ ಉಪಯೋಗಿಸುವಂತಹ ಡೋಸೇಜ್ ಅಲ್ಲಿ ಯಾವುದೇ ರೀತಿ ಅಡಿಕ್ಷನ್ ಆಗೋದಿಲ್ಲ. ಅಡಿಕ್ಷನ್ ಯಾವಾಗ ಆಗುತ್ತೆ ಅಂತಂದ್ರೆ ನೋವು ಹೆಚ್ಚಿದೆ ಅಂತ ಓಪಿಯಾಯ್ಡ್ಸ್ ಅನ್ನು ಯೂಸ್ ಮಾಡಿದ್ರೆ, ಅಂದ್ರೆ ಈ ಕೆಲವೊಂದು ಸ್ಟೀರಾಯ್ಡ್ ಮಾತ್ರೆಗಳನ್ನ ಅಥವಾ ತುಂಬಾ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ಓಪಿಯಾಯ್ಡ್ಸ್ ಅನ್ನುವಂತಹ ಈ ಮಾರ್ಫಿನ್ ಅನ್ನುವಂತಹ ಅನಲಾಗ್ಸ್ ಅನ್ನು ಉಪಯೋಗಿಸಿದ್ರೆ ಅವಾಗ ಅಡಿಕ್ಷನ್ ಆಗುತ್ತೆ. ಸೊ ಅದನ್ನ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಕರೆಕ್ಟ್ ಆಗಿ ಸರಿಯಾಗಿ ಡಾಕ್ಟರ್ ಹತ್ರ ಹೋಗಿ ತಗೊಂಡಿರುವಂತಹ ನರದ ಸಮಸ್ಯೆಗೆ ಕೊಡುವಂತಹ ಮಾತ್ರೆಗಳಿಂದ ಈ ರೀತಿ ಅಡಿಕ್ಷನ್ ಆಗೋದಿಲ್ಲ. ಆರನೇದು ಮತ್ತು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂತಹ ಕೊನೆ ತಪ್ಪು ಕಲ್ಪನೆ, ಈ ಆಲ್ಟರ್ನೇಟಿವ್ ಥೆರಪೀಸ್ಗಳು ಈ ನರದ ಸಮಸ್ಯೆಯಲ್ಲಿ ಕೆಲಸ ಮಾಡೋದಿಲ್ಲ ಅಂತ. ಅಕ್ಯುಪ್ರೆಷರ್ ಮಾಡೋದ್ರಿಂದ, ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡೋದ್ರಿಂದ, ನಮ್ಮ ಪ್ರಾಣಾಯಾಮ, ಯೋಗ, ಧ್ಯಾನ ಮಾಡೋದ್ರಿಂದ, ಸರಿಯಾದ ರೀತಿಯಲ್ಲಿ ನಾವು ಕೆಲವೊಂದು ಆಹಾರದಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳೋದ್ರಿಂದ, ನಮ್ಮ ಆಹಾರದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚು ಮಾಡ್ಕೊಳ್ಳೋದ್ರಿಂದ, ಉರಿಯೂತವನ್ನ ಕಡಿಮೆ ಮಾಡುವಂತಹ ಆಹಾರ, ಆಂಟಿ ಇನ್ಫ್ಲಮೇಟರಿ ಡಯಟ್ ಅನ್ನು ತಗೊಳ್ಳೋದ್ರಿಂದ, ಆಂಟಿ ಆಕ್ಸಿಡೆಂಟ್ ಡಯಟ್ ಅನ್ನು ತಗೊಳ್ಳೋದ್ರಿಂದ, ಶುಂಠಿ ಮತ್ತು ಈ ಅರಿಶಿಣವನ್ನ ನಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ, ಈ ರೀತಿ ಹಲವಾರು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ನಾವು ಪ್ರತಿನಿತ್ಯ ನಾವು ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ನಮ್ಮ ಈ ನರದ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಇವೆಲ್ಲ ಪೂರಕವಾಗಿ ಕೆಲಸ ಮಾಡುತ್ತೆ. ಆಹಾರದಲ್ಲಿ ಸರಿಯಾಗಿ ಮಾರ್ಪಾಡುಗಳನ್ನು ಮಾಡ್ಕೊಂಡ್ರೆ ಉರಿಯೂತ ಕಡಿಮೆ ಆಗುತ್ತೆ, ನರದಲ್ಲಿರುವಂತಹ ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬೇರೆ ಎಲ್ಲ ಧ್ಯಾನ, ಪ್ರಾಣಾಯಾಮ ಇದೆಲ್ಲ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್ ಅನ್ನುವಂತಹ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ನಮ್ಗೆ ಬೇಗ ಚೇತರಿಕೆ ಆಗ್ಲಿಕ್ಕೆ ಇದು ಪೂರಕವಾಗುತ್ತೆ. ಸೊ ಈ ರೀತಿ ಹಲವಾರು ತಪ್ಪು ಕಲ್ಪನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಅದ್ರ ಹಿಂದೆ ಇರುವಂತಹ ನಿಜ ಏನು ಅಂತ ತಿಳ್ಕೊಂಡ್ರೆ ನಾವು ಈ ನರದ ನೋವನ್ನ ಬೇಗ ಚೆನ್ನಾಗಿ ಗೆಲ್ಲಿಕ್ಕೆ, ಅದರಿಂದ ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ನರದ ಸಮಸ್ಯೆ ಇದ್ರೆ ಅಥವಾ ಈ ಸಮಸ್ಯೆ ನಮಗೆ ಬರಬಾರದು ಅಂತಂದ್ರೆ ನಾವೇನೇನ್ ಮಾಡ್ಬೇಕು ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇಹ ತೂಕವನ್ನ ಸರಿಯಾಗಿ ಇಟ್ಕೋಬೇಕು. ಸಕ್ಕರೆ ಕಾಯಿಲೆ ಇದ್ರೆ ಅದನ್ನ ಸರಿಯಾಗಿ ಕಂಟ್ರೋಲ್ ಇಟ್ಕೋಬೇಕು. ಕೆಲವೊಂದು ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಬೇಕು. ನರದ ಸಮಸ್ಯೆ ಇದ್ದಾಗ ಏನನ್ನ ತಿನ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಯಾವ ಆಹಾರಗಳನ್ನ ತಗೊಳ್ಳೇಬಾರದು, ಯಾವ ಆಹಾರಗಳನ್ನ ಮುಟ್ಲೇಬಾರದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ. ಮುಖ್ಯವಾದ 6 ವಿಟಮಿನ್ಗಳು ಯಾವ್ದು ಬೇಕು ನರ ದೌರ್ಬಲ್ಯ, ನರದ ಸಮಸ್ಯೆಯನ್ನ ಸರಿಪಡಿಸಲಿಕ್ಕೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಯಾವ ರೀತಿಯಾದಂತಹ ವ್ಯಾಯಾಮಗಳನ್ನ ಪ್ರತಿನಿತ್ಯ ನಾವು ಮಾಡ್ಕೋಬೇಕು ಈ ನರ ದೌರ್ಬಲ್ಯ, ನರದ ಸಮಸ್ಯೆ ಇದ್ರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನ ನೀವು ಸರಿಯಾಗಿ ನೋಡ್ಕೊಂಡ್ರೆ ನರದ ಸಮಸ್ಯೆ ಇದ್ದವರು ಬಹಳ ಚೆನ್ನಾಗಿ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸಮಸ್ಯೆ ಬಗೆಹರಿತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅದನ್ನ ಸೂಕ್ತವಾಗಿ ಏನ್ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳುವಂತದ್ದು ಒಳ್ಳೇದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.